ದರ ಹೆಚ್ಚಳ ಬಳಿಕ ಇಳಿಕೆಯಾಗಿದ್ದಂಥ ಪ್ರಯಾಣಿಕರ ಸಂಖ್ಯೆ ಮತ್ತೆ ಏರಿಕೆ ಆಗಿರೋದು. ಏಪ್ರಿಲ್ 17ನೇ ತಾರೀಕು 9.08 ಲಕ್ಷ ಜನರಿಂದ ಮೆಟ್ರೋ ಸವಾರಿಯಾಗಿದೆ. ಮೂರನೇ ದಾಖಲೆ ಅಂತ ಇದು ಗುರುತಿಸಿಕೊಂಡಿರೋದು. ದರ ಹೆಚ್ಚಾದರೂ ಕೂಡ ಸಂಚಾರಕ್ಕೆ ದಟ್ಟಣೆ, ಸಮಯ ಉಳಿತಾಯ ಹಾಗೂ ಬೇಸಿಗೆ ಕಾರಣಗಳಿಂದ ಅನಿವಾರ್ಯವಾಗಿದೆ ನಮ್ಮ ಮೆಟ್ರೋ. ಹಾಗಾಗಿನೇ ಹೇಳೋದು ನಮ್ಮ ಮೆಟ್ರೋ ಬೆಂಗಳೂರಿನ ಜೀವನಾಡಿ ಅಂತ. ಮತ್ತೆ ಈಗ ಮೆಟ್ರೋದತ್ತ ಮುಖ ಮಾಡ್ತಾ ಇದ್ದಾರೆ ಪ್ರಯಾಣಿಕರು. ಏಪ್ರಿಲ್ 17ನೇ ತಾರೀಕು 9,08,153 ಪ್ರಯಾಣಿಕರು ಸಂಚಾರ ಮಾಡಿದ್ದಾರೆ ಅಂತ BMRCL ಇಲಾಖೆ ತಿಳಿಸಿದೆ. ಈ ಅಂಕಿಅಂಶದ ಪ್ರಕಾರ ವೈಟ್ಫೀಲ್ಡ್ ಮೆಟ್ರೋ ನಿಲ್ದಾಣದಿಂದ ಚಲ್ಲಘಟ್ಟ ಟರ್ಮಿನಲ್ನ ನೇರಳೆ ಮಾರ್ಗದಲ್ಲಿ 4,35,516 ಮಂದಿ ಪ್ರಯಾಣ ಬೆಳೆಸಿದ್ದಾರೆ. ಇನ್ನು ಮಾದಾವಾರದಿಂದ ಸಿಲ್ಕ್ ಇನ್ಸ್ಟಿಟ್ಯೂಟ್ ಹಸಿರು ಮಾರ್ಗದಲ್ಲಿ 2,85,240 ಜನ ಪ್ರಯಾಣ ಮಾಡಿದ್ದಾರಂತೆ. ಇನ್ನು ಕೆಂಪೇಗೌಡ ನಿಲ್ದಾಣದಲ್ಲಿ 1,87,397 ಪ್ರಯಾಣಿಕರು ಮಾರ್ಗ ಬದಲಾಯಿಸಿದ್ದಾರೆ ಅನ್ನೋ ಮಾಹಿತಿ ಲಭ್ಯ ಆಗಿರೋದು. ಇದಲ್ಲದೆ ಏಪ್ರಿಲ್ 16ನೇ ತಾರೀಕು 8,73,279 ಪ್ರಯಾಣಿಕರು ಮೆಟ್ರೋದಲ್ಲಿ ಸಂಚಾರವನ್ನು ಬೆಳೆಸಿದ್ದಾರೆ. ಪ್ರಯಾಣದ ದರ ಹೆಚ್ಚಾದರೂ ಕೂಡ ಬೇಸಿಗೆ ಇದೆ, ಆ ಕಡೆ ಈ ಕಡೆ ಹೋಗ್ತಾ ಇರ್ತಾರೆ, ವೀಕೆಂಡ್ಸ್ ಇರ್ಬೋದು. ಹೀಗಾಗಿ ಇಂತಹ ಸಂದರ್ಭಗಳಲ್ಲಿ ಬೇರೆ ಬೇರೆ ಕಡೆ ಹೋಗಬೇಕು ಅಂದರೆ ಒಂದು ಮೆಟ್ರೋದಿಂದಾಗಿ ಸಮಯ ಉಳಿತಾಯ ಆಗುತ್ತೆ, ಟ್ರಾಫಿಕ್ ಕಿರಿಕಿರಿ ಇರೋದಿಲ್ಲ, ಬೇಗ ಹೋಗಬಹುದು ಅನ್ನುವಂಥ ಕಾರಣಕ್ಕೆ ಮೆಟ್ರೋ ಚೂಸ್ ಮಾಡ್ತಾರೆ ಜನರಿಂದ ಆಕ್ರೋಶ ವ್ಯಕ್ತವಾಗಿತ್ತು. ಮೆಟ್ರೋ ಪ್ರಯಾಣಿಕರ ಸಂಖ್ಯೆ ಹೆಚ್ಚಳವಾದ ಕುರಿತು ಈಗಾಗಲೇ BMRCL ಎಕ್ಸ್ನಲ್ಲಿ ಹಂಚಿಕೊಂಡಿದೆ ಮಾಹಿತಿಯನ್ನ, ಇಷ್ಟಿಷ್ಟು ಜನ ಪ್ರಯಾಣ ಮಾಡಿದ್ದಾರೆ ಅಂತ. ಹೀಗಾಗಿ ಇದರ ಬಗ್ಗೆ ಪ್ರಯಾಣಿಕರು ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದು, ಮೊದಲು ದರ ಇಳಿಸಿ, ನೀವು ಪ್ರಯಾಣಿಕರಿಗೆ ಅಗತ್ಯ ಸೌಲಭ್ಯವನ್ನು ಕಲ್ಪಿಸಿಕೊಡಿ ಅಂತ ಹೇಳಿದ್ದಾರೆ. ವರ್ಷಗಳಿಂದ ಹಳದಿ ಮಾರ್ಗ ಆರಂಭಿಸದೇ ಇರೋದಕ್ಕೂ ಕೂಡ ಬೇಸರ ಹೊರಹಾಕಿದ್ದಾರೆ. ಹಳದಿ ಮಾರ್ಗ ಆರಂಭ ಆಗುತ್ತೆ ಅಂತ ವಿಳಂಬ ಮಾಡ್ತಾನೆ ಇದ್ದೀರಾ, ಯಾವಾಗ ಶುರು ಮಾಡ್ತೀರಾ ಅಂತಲೂ ಪ್ರಶ್ನೆ ಮಾಡಿದ್ದಾರೆ. ಇನ್ನು ಜನವರಿಯಲ್ಲಿ 2.49 ಕೋಟಿ ಮಂದಿ ಪ್ರಯಾಣ ಮಾಡಿದ್ರು. ನಮ್ಮ ಮೆಟ್ರೋ ಒಟ್ಟಾರೆ ಪ್ರಯಾಣಿಕರ ಸಂಖ್ಯೆ ಜನವರಿಯಲ್ಲಿ 2.49 ಕೋಟಿ ಇದ್ದರೆ ಫೆಬ್ರವರಿಯಲ್ಲಿ 2.9 ಕೋಟಿ ಸಂಚಾರ ಮಾಡಿದ್ರು. 41 ಲಕ್ಷಕ್ಕೂ ಅಧಿಕ ಕುಸಿತ ಕಂಡಿತ್ತು. ಈ ಅಂಕಿಅಂಶಗಳ ಪ್ರಕಾರ ಮೆಟ್ರೋ ನಿತ್ಯವೂ ಕೂಡ 1 ಲಕ್ಷಕ್ಕೂ ಹೆಚ್ಚಿನ ಪ್ರಯಾಣಿಕರ ಕೊರತೆಯನ್ನ ಕಂಡಿತ್ತು. ಅಂದರೆ ಈ ರೀತಿಯಾಗಿ ದರ ಏರಿಕೆ ಆದ ಬೆನ್ನಲ್ಲೇ ಸಾಕಷ್ಟು ಆಕ್ರೋಶ ವ್ಯಕ್ತವಾಗಿತ್ತು. ಬಟ್ ಈಗ ಜನರಿಗೆ ತಮ್ಮ ಖಾಸಗಿ ವೆಹಿಕಲ್ನ ತೆಗೆದುಕೊಂಡು ಹೋದ್ರೂ ಕೂಡ ಟ್ರಾಫಿಕ್ ಕಿರಿಕಿರಿ ಆಗುತ್ತೆ. ಅವ್ರು ಎಲ್ಲಿ ಹೋಗಬೇಕು ಅನ್ಕೊಂಡಿರ್ತಾರೋ 1 ತಾಸಲ್ಲಿ ಹೋಗೋ ಜಾಗಕ್ಕೆ 2.5-3 ತಾಸು ಆದರೂ ಆಗೋದಿಲ್ಲ. ಅದ್ರ ಮಧ್ಯದಲ್ಲಿ ಎಲ್ಲೋ ಒಂದು ಅಪಘಾತ ಆಯಿತು ಅಂದ್ರಂತೂ ಇನ್ನೂ ಲೇಟ್ ಆಗಿಬಿಡುತ್ತೆ, ಟ್ರಾಫಿಕ್ ಕಿರಿಕಿರಿ ಆಗುತ್ತೆ. ಹಾಗಾಗಿ ಜನರು ಎಷ್ಟೇ ಮೆಟ್ರೋ ದರ ಏರಿಕೆ ಆದರೂ ಕೂಡ ಈ ಕಡೆ ಮೆಟ್ರೋ ಕಡೆನೇ ಬರ್ತಾ ಇದ್ದಾರೆ. ಬಟ್ ಇದನ್ನ BMRCL ದುರುಪಯೋಗ ಪಡಿಸ್ಕೊಳ್ದೇ ಇದ್ರೆ ಸಾಕು, ಮತ್ತೆ ದರ ಏರಿಕೆ ಮಾಡದೇ ಇದ್ರೆ ಸಾಕು.